ಶ್ರೀನಿವಾಸ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು, DCRE ವೆಸ್ಟು ಪೊಲೀಸ್ ಸ್ಟೇಷನ್. ಸರ್, ಇತ್ತೀಚೆಗೆ ಯಾಕೋ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಪೊಲೀಸು ಇಲಾಖೆ ಅಲ್ಲಿ ಮತ್ತು ದಲಿತರ ಪರವಾಗಿ ಕೆಲಸ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಅದರಲ್ಲೂ ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಮೊನ್ನೆ ಕೆ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೀವ್ಡ್ ಅಂತ ಸ್ಟೇ ತೊಗೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ DCREಯಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿ ಬಸವನಗೌಡರು SP, ಅವರು DYSP ಹುದ್ದೆ ಮಾತ್ರ ಇರೋದು, SP ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು SP ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು, ಮತ್ತು ಅವರ ಕೆಳ ಹಂತದ ಅಧೀನ DYSP ಆದಂಥ ಶ್ರೀಮಾನ್ ಶ್ರೀ ಮಹೇಶ್ವರ ಗೌಡರವರು, ಅವರು ಸಹ ನನಗೆ KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ತಾವು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡ್ಬೇಕು ಸರ್. ಯಾಕಂತ ಹೇಳಿದ್ರೆ ನಮ್ಮಂಥ ಅಧಿಕಾರಿಗಳು 20 ವರ್ಷ ಸೇವಾವಧಿ ಆಗಿದೆ ಸರ್. ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಸರ್, ಇವತ್ತರೆಗೂ ಇಟ್ಕೊಂಡಿಲ್ಲ. ತಮ್ಮನ್ನು ನಾನು 3 ಸಲ ಬಂದು ಭೇಟಿ ಮಾಡಿದ್ದೀನಿ. ನಾನು ಮನವಿನೂ ಸಹ ಕೊಟ್ಟಿದ್ದೀನಿ, SC/ST ಆಯೋಗಕ್ಕೂ ಕೊಟ್ಟಿದ್ದೀನಿ ಸರ್, ಮತ್ತು ಸದನ ಸಮಿತಿಗೂ ಕೊಟ್ಟಿದ್ದೀನಿ ಸರ್. ಆಯ್ತಾ, ನಾನು ಯಾವುದೇ ಒಂದು ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ಅದರಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ 18 ಅಂಶಗಳು ಹಾಕಿ ನಾನು ನನ್ನ ಕುಂದುಕೊರತೆಗಳ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಹಾಗೂ ನಮ್ಮ DG and IGP ಮಹಾನಿರ್ದೇಶಕರು, ಆಯಿತಾ, ಅಲ್ಲೂ ಸಹ ಮತ್ತು ಎಲ್ಲ ಇನ್ನಿತರ ಇಲಾಖೆಗಳಿಗೆಲ್ಲ ಕೇಳ್ಕೊಂಡಿದ್ದೀನಿ. ಇವತ್ತರೆಗೂ ಯಾವುದೇ ಕಾರಣಕ್ಕೂ ತಾವು ತನಿಖೆಗೆ ಆದೇಶ ಮಾಡಿಲ್ಲ ಸರ್. ಮೊನ್ನೆ ಯಾವುದೋ ಒಂದು ಸಣ್ಣ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾಂ SP ಅವ್ರನ್ನ ಕರೆಸ್ಬಿಟ್ಟು ಇದು ನನಗೆ ಇದು KIT ಆದೇಶ ವಿರುದ್ಧವಾಗಿ ಮತ್ತು ನಾನು SC/ST ಆಯೋಗದಲ್ಲಿ ವಿಚಾರಣೆಯಲ್ಲಿ ಇರಬೇಕಾದ್ರೂ ಸಹ ತಾವು ಪುನರಾವರ್ತನೆ ಮಾಡಿ ತನಿಖೆ ಮಾಡಿ ಎಲ್ಲ ದುಂಬಾಲು ಬಿದ್ದು ತಾವುಗಳು ದೊಡ್ಡವರು ದುಂಬಾಲು ಬಿದ್ದುಬಿಟ್ಟು ಎಲ್ಲ ವರದಿ ಕೊಡಿ ಅಂತ ಕೇಳ್ತಾ ಇದೆ ಸರ್. ಎಲ್ಲಿವರೆಗೂ ಬಂತು ಸರ್ ನಮ್ಮ ಪೊಲೀಸ್ ಇಲಾಖೆ ಸರ್? ಭಾಳಷ್ಟು ಬೇಸರ ಆಗಿದೆ ಸರ್. ನನ್ನ ಕುಟುಂಬಕ್ಕೆ ಭಾಳ ಘಾಸಿ ಆಗ್ತಾ ಇದೆ. ನಾನು ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತವರೆಗೂ DCRE ಸೆಲ್ಲಲ್ಲಿ, ಆಯಿತಾ, ಯಾವುದೇ ಒಬ್ಬ ದಲಿತರನ್ನು ಕೇಳ್ಬೋದು. ಆಯಿತಾ, ನಿನ್ನೆವರೆಗೂ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀನಿ. ಆದರೆ ನನಗೆ ಅಧಿಕೃತವಾಗಿ ಯಾವುದೇ ಒಂದು ಬಿಡುಗಡೆ ಆದೇಶ ತಾವಾಗಲಿ ತಮ್ಮ ಅಧಿಕಾರಿಗಳಾಗಲಿ ಮಾಡಿಲ್ಲ ಸರ್. ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಕಲಿ ದಾಖಲೆ ಸರ್. ಅದನ್ನೇನು ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ ಸರ್. ಈಗ ನಾನು ನಮ್ಮ ರಾಜ್ಯ ಸರ್ಕಾರ, ಅಹಿಂದ ಸರ್ಕಾರಕ್ಕೆ ನಾನು ತಿಳಿಸುವುದೇನೆಂದರೆ, ಆಯಿತಾ, ದಲಿತ ಅಧಿಕಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಇಲ್ದಂಗಾಗಿದೆ. ಆಯಿತಾ, ನಮ್ಮಲ್ಲಿ ಎಲ್ಲ ಈ ಕರಿ ಬಸವನಗೌಡರು, ಮಹೇಶ್ ಗೌಡರು ಇವ್ರದ್ದೇ ಎಲ್ಲ ಆಗೋಗಿದೆ ಸರ್. ಆಯಿತಾ, ದಯವಿಟ್ಟು ನಾನು ಹೇಳೋದಿಷ್ಟೇ ಸರ್, ತಮಗೆ ಹಿರಿಯ ಅಧಿಕಾರಿಗಳಾಗಿದ್ರ, ಆಯಿತಾ, ದೊಡ್ಡವರಾಗಿದ್ರ, ನಾನು ಒಂದು 20 ವರ್ಷ ಸೇವಾವಧಿ ಸಲ್ಲಿಸಿದ್ದೀನಿ. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕರ್ನಾಟಕದಲ್ಲಿ, ಆಯಿತಾ, ಪೊಲೀಸ್ ಇಲಾಖೆಯಲ್ಲಿ ನಡ್ಕೊಂಡು ಬಂದಿದ್ದೀನಿ. ಪಾರದರ್ಶಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಯಾವುದೇ ಒಂದು ಮುಂದಿನ ಅವಘಡ ಅಂತ ನೋಡಿ ಸರ್, ತಿರುಗ್ತಾ ಇದೆ ತಣ್ಣನೆ ಗಾಳಿ. ಆಯಿತಾ, ಅದು ಯಾವುದೇ ಕಾರಣಕ್ಕೂ ಮುಂದಿನ ಅವಘಡಕ್ಕೆ ತಾವು ಅವಕಾಶ ಮಾಡಿಕೊಡಕ್ಕೆ ಹೋಗ್ಬಿಡಿ ಸರ್. ಏನಾದರೂ ಒಳಸಂಚು ಮಾಡಿ, ಒಳಪಿತವರು ಮಾಡಿ, ಆಯಿತಾ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ಖಂಡಿತ ಮಾಡಕ್ಕೆ ಹೋಗ್ಬಿಡಿ ಸರ್. ಮುಂದಿನ ಯಾವುದೇ ಒಂದು ಪರಿಣಾಮಗಳಿಗೆ ತೀಕ್ಷ್ಣವಾದ ಪರಿಣಾಮಗಳಾಗುತ್ತೆ ಸರ್. ನನ್ನ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ. ಆಯಿತಾ, ನೊಂದಿರ್ತಕ್ಕಂಥ ದಲಿತ ಪೊಲೀಸ್ ಅಧಿಕಾರಿ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಗೆ ತಾವು ನಿಲ್ಲಿಸಿ. ಅಂದರೆ ನಮ್ಮ KIT ಆದೇಶ ಮೊನ್ನೆ KIT ಆದೇಶ ಬರೋವರೆಗೂ, ಬಂದ ನಂತರ ಸರ್ ನ್ಯಾಯಾಂಗ ಇಲಾಖೆ ನಾನು ತಲೆಬಾಗ್ತೀನಿ, ತಾವು ತಲೆಬಾಗಿ. ತರಾತುರಿಯಲ್ಲಿ, ಆಯಿತಾ, ನನ್ನನ್ನು ಪಿತೂರಿ ಮಾಡಿ ಬೇರೆ ಏನಾದರೂ ತಮ್ಮ ಅಧೀನದ ಕೆಲಸ ಬಂದಿರಿದ್ರೆ, ತಮಗೆ ಏನಾದರೂ ಆ ಥರ ಇದ್ದರೆ ದಯವಿಟ್ಟು ಇಲ್ಲಿಗೆ ಇದಿಷ್ಟೇ ಆಡ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ನಾನು ತಮಗೆ ಹೇಳಿದೆ ನೋಡಿ, ತಣ್ಣನೆ ಗಾಳಿ ಬೀಸ್ತಾ ಇದೆ, ಆಯಿತಾ, ಪರೋಕ್ಷವಾಗಿ ಸಕ್ರಿಯ ಕಾರ್ಯಕಾರಿಣಿಗೂ ತಾವೆಲ್ಲರೂ ಆಗ್ತೀರಾ ಅಂತ ತಮಗೆಲ್ಲ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ DG and IGP ತಾವು ಉಮೇಶ್ ಕುಮಾರ್ ಸಾಹೇಬರಿಗೆ, ಆಯಿತಾ, ದಯವಿಟ್ಟು ಇದು ಮನವರಿಕೆ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ.
ಯಾವುದೇ ಅವಘಡ ಸಂಭವಿಸಿದ್ರೆ ನೇರ ತಾವೇ ಹೊಣೆಗಾರರು.